ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನು ಇವತ್ತೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಅಂತ ಹೇಳಿದರೆ, ಮ್ಯಾಮ್ ನೀವೇ ಹೇಳ್ತಿರ್ತೀರಲ್ಲ, ಯಾವಾಗಲೂ ಕೇಳ್ತಿರ್ತೀರಲ್ಲ, ಯಾವ ಥರ ಓದಿದ್ರೆ ನಾನು 100% ಸ್ಕೋರ್ ಮಾಡಿ ಟಾಪರ್ ಆಗಬೇಕು ಅಂತ. ಸೊ ಅದಕ್ಕೆ ನಾನು ಈ ಥರನೇ ಓದಿದ್ರೆ ನೀವು 100% ಟಾಪರ್ ಆಗ್ತೀರಾ ಅಂತ ಹೇಳ್ತಿದ್ದೀನಿ. ಸೊ ಏನೆಲ್ಲ ಇದೆ ಟಿಪ್ಸ್ ಮತ್ತು ಟ್ರಿಕ್ಸ್ ಅಂತ ನೋಡೋಣ ಬನ್ನಿ. ಸೊ ಮೊದಲನೇದು, ಇವಾಗ ಒಂದು ಸ್ಟೋರಿ ಲೈನ್ ಜೊತೆ ಹೋಗೋಣ. ನಮ್ಮ ಹತ್ರ ಇಬ್ಬರು ವ್ಯಕ್ತಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅವ್ರ ಹೆಸರು ಬಂದ್ಬಿಟ್ಟು ನಾನು ಎ ಆ್ಯಂಡ್ ಬಿ ಅಂತ ತೊಗೋತಾ ಇದ್ದೀನಿ. ನೀವು ನಿಮ್ಮ ಹೆಸರು ಜೊತೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಹೆಸರನ್ನು ಕೂಡ ತೊಗೋಬೋದು, ತೊಂದರೆ ಇಲ್ಲ, ನಿಮ್ಗೆ ಇಷ್ಟ ಬಂದಿರೋ ಹೆಸರು. ಈ ಎ ಮತ್ತು ಬಿ ಹತ್ರ ಬಂದ್ಬಿಟ್ಟು ಒಂದು ಲ್ಯಾಂಡ್ ಇದೆ ಅಂತ ಅಂದ್ಕೊಳ್ಳೋಣ, ಓಕೆನಾ? ಎ ಹತ್ರ ಒಂದು ಜಮೀನಿದೆ, ನಮ್ಮ ಬಿ ಹತ್ರ ಕೂಡ ಒಂದು ಜಮೀನಿದೆ ಅಂತ ಅಂದ್ಕೊಳ್ಳೋಣ, ಓಕೆನಾ? ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫಾರ್ಮಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಗದ್ದೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀರು ಬೇಕು ಅಲ್ವಾ, ಇರಿಗೇಷನ್ ಸಪ್ಲೈ ಬೇಕೇ ಬೇಕು. ಸೊ ಇವ್ರೇನು ಮಾಡ್ತಾರೆ, ಒಂದು ಜಾಗನ ಚೂಸ್ ಮಾಡ್ತಾರೆ, ಒಂದು 200 ಫೀಟ್ ಅಗೀತಾರೆ, ಓಕೆನಾ? 200 ಅಡಿ ಅಷ್ಟು ಭೂಮಿನ ಅಗೀತಾರೆ, ನೀರು ಸಿಗೋದಿಲ್ಲ. ಇನ್ನು ಒಂದು ಪ್ಲೇಸನ್ನ ಚೂಸ್ ಮಾಡ್ತಾರೆ, ಇಲ್ಲಿ ಅಗೀತಾರೆ, ಇಲ್ಲೂ ಕೂಡ ನೀರು ಸಿಗಲ್ಲ. ಇನ್ನೂ ಒಂದು ಪ್ಲೇಸ್ಗೆ ಹೋಗ್ತಾರೆ, ಅಗೀತಾರೆ, ಇನ್ನೊಂದು 300 ಫೀಟ್, ನೀರು ಸಿಗೋದಿಲ್ಲ. ಈ ಥರ ಒಂದು 4-5 ಕಡೆ ಆ ಥರ ಮಾಡ್ತಾರೆ, ಓಕೆನಾ? ನೀರು ಸಿಗೋದಿಲ್ಲ, ಟಯರ್ಡಾಗಿ ಬಿದ್ದೋಗ್ಬಿಡ್ತಾರೆ. ನಮ್ಮ ಬಿ ಏನು ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ಜಾಗನ ಸೆಲೆಕ್ಟ್ ಮಾಡ್ಕೋತಾರೆ. ಒಂದೇ ಜಾಗದಲ್ಲಿ ಇಲ್ಲಿ 200, 300, 400 ಈ ಥರ ಎಲ್ಲ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರು ಅಲ್ವಾ ಬೇರೆ ಬೇರೆ ಜಾಗದಲ್ಲಿ. ನಮ್ಮ ಬಿ ಆ ಥರ ಮಾಡಲ್ಲ. ಒಂದೇ ಜಾಗದಲ್ಲಿ ಸುಮಾರು ಒಂದು 800 ಅಡಿಯಷ್ಟು ಏನು ಮಾಡ್ತಾರೆ, ಡಗ್ ಮಾಡ್ತಾರೆ. ಸೊ ನೀರು ಅವ್ರಿಗೆ ಸಿಗುತ್ತೆ. ಇದರಿಂದ ನೀವು ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮಗೂ ಅಷ್ಟೇ ಒಂದು ಪರ್ಟಿಕ್ಯುಲರ್ ಟಾಪಿಕ್ಗೆ ಎಷ್ಟೋ ಒಂದು ರಿಸೋರ್ಸಸ್ ಇರುತ್ತೆ ಅಲ್ವಾ. ಈ ಬುಕ್ ಚೆನ್ನಾಗಿದೆ, ಆ ಗೈಡ್ ಚೆನ್ನಾಗಿದೆ, ನಮ್ಮ ಪೇರೆಂಟ್ಸ್ ಇದನ್ನು ಹೇಳಿದ್ರು, ಟೀಚರ್ಸ್ ಇದು ಹೇಳಿದ್ರು, ಸೀನಿಯರ್ಸ್ ಅದನ್ನು ಹೇಳಿದ್ರು, ಫ್ರೆಂಡ್ಸ್ ಇದನ್ನು ರೆಫರ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಸೋರ್ಸನ್ನು ರೆಫರ್ ಮಾಡ್ತೀವಲ್ವಾ. ಆ ಥರ ತಪ್ಪನ್ನು ಮಾಡಬೇಡಿ. ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸ್ ಅಂತ ಹೇಳಿದ್ರೆ ಅದು ನಿಮ್ಮ ಟೆಕ್ಸ್ಟ್ ಬುಕ್. ಅದನ್ನೇ ನೀವು 10 ಸಲ ಒಂದೇ ಬುಕ್ಕನ್ನು ಓದಿ ತೊಂದರೆ ಇಲ್ಲ. ನೀವು 10 ಬುಕ್ಕನ್ನು ಒಂದೊಂದು ಸಲ ಓದೋ ತಪ್ಪನ್ನು ಮಾಡಬೇಡಿ. ನಮ್ಮ ಏನು ತಪ್ಪು ಮಾಡಿದ್ರು ಅಲ್ವಾ, ಆ ಥರ ತಪ್ಪನ್ನು ನೀವು ಮಾಡಬಾರ್ದು. ಸೊ ಬಿ ಥರ ಒಂದು ರಿಸೋರ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನೇ ಫಾಲೋ ಅಪ್ ಮಾಡಬೇಕು, ಓಕೆನಾ? ಇದು ಸ್ಟೋರಿ ಜಸ್ಟ್ ಸ್ಟೋರಿ ಅಲ್ಲ, ಮೊರಾಲಿಟಿ ಇದೆ, ನೀತಿ ಕಥೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಟಾಪರ್ ಮೈಂಡ್ಸೆಟ್ ಹೇಗಿರಬೇಕು. ನಮಗೆ ಎಲ್ಲರಿಗೂ ಬಂದುಬಿಟ್ಟು ಟಾಪರ್ ಮೈಂಡ್ಸೆಟ್ ಇರಲ್ಲ. ಏನದು ಟಾಪರ್ ಮೈಂಡ್ಸೆಟ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ಇವಾಗ ನಮ್ಮ ಟಾಪರ್ಗೆ ರೆಸ್ಟ್ ಬೇಕು, ರಿಲ್ಯಾಕ್ಸ್ ಆಗಬೇಕು ಅಂತ ಅನಿಸಿದ್ರೆ, ಸರಿ ಒಂದು 5 ನಿಮಿಷ ಮೊಬೈಲನ್ನು ಸ್ಕ್ರೋಲ್ ಮಾಡ್ತೀನಿ, ಸೊ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಅನ್ಕೋತಾರೆ. ಸೊ 5 ಮಿನಿಟ್ಸ್ ಅಂತ ಹೇಳಿದ್ರೆ 5 ಮಿನಿಟ್ಸ್ ಅಷ್ಟೇ. ಅದಾದಮೇಲೆ ಅವರು ಟೈಮನ್ನು ಕ್ರಾಸ್ ಮಾಡಲ್ಲ. 5 ಮಿನಿಟ್ಸ್ ನೋಡಿದ್ನ ಎತ್ತಿಟ್ಬಿಡ್ಬೇಕು ನನ್ನ ಮೊಬೈಲ್. ಬಟ್ ಮೋಸ್ಟ್ ಆಫ್ ಅಸ್ ನಾವು ಆ ಥರ ಮಾಡಲ್ಲ ಅಲ್ವಾ. ಏನು ಮಾಡಿಬಿಡ್ತೀವಿ, 5 ನಿಮಿಷ ಅಲ್ವಾ, ಇನ್ನೂ ಒಂದು 5 ನಿಮಿಷ, ಅದು 5 ನಿಮಿಷ ಅನ್ನೋದು 2 ಅವರ್ 3 ಅವರ್ ಆಗೋಗ್ಬಿಟ್ಟಿರುತ್ತೆ. ಟಾಪರ್ಗಳು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ 5 ನಿಮಿಷ ಅಂದರೆ 5 ನಿಮಿಷ, ಅದನ್ನು ಏನು ಮಾಡಲ್ಲ, ಪೋಸ್ಟ್ಪೋನ್ ಮಾಡ್ತಾ ಹೋಗಲ್ಲ. 5 ನಿಮಿಷ 10 ನಿಮಿಷ ಅಂತ ಹೇಳ್ಬಿಟ್ಟು 2-3 ಅವರ್ ಮಾಡೋದಿಲ್ಲ. ಈ ಥರ ಮನಸ್ಥಿತಿ ನಮಗೆ ಬೇಕು. ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್. ಈ ಸಮಯದಲ್ಲಿ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಆ ಕೆಲಸನ ಮುಗಿಸ್ಬಿಡ್ಬೇಕು, ಓಕೆನಾ? ಟೈಮ್ ಮ್ಯಾನೇಜ್ಮೆಂಟ್, ಟೈಮ್ ಕಮಿಟ್ಮೆಂಟ್, ಈ ಥರ ಮೈಂಡ್ಸೆಟ್ ಇದ್ದರೆ ಪಕ್ಕಾ ನಾವುಗಳು ಟಾಪರ್ ಆಗ್ತೀವಿ. ನೀವು ಯಾರೇ ಟಾಪರನ್ನು ಕೇಳಿ, ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್. ಏನು ಪ್ಲ್ಯಾನ್ ಮಾಡಿರ್ತೀವಿ ಅದನ್ನು ಆ ಸಮಯದಲ್ಲಿ ಅವತ್ತೇ ಮುಗಿಸ್ಬೇಕು. ನಾಳೆ ಮಾಡಿದ್ರಾಯ್ತು, ಇನ್ನೂ ಸಮಯ ಇದೆ ಅಂತ ಪೋಸ್ಟ್ಪೋನ್ ಮಾಡ್ತಾ ಹೋಗಲ್ಲ, ಓಕೆನಾ? ನೆಕ್ಸ್ಟು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್, ಏನಿದು ಪ್ಯಾಟರ್ನ್ ಅನಾಲಿಸಿಸ್ ಅಂತ ಹೇಳಿದ್ರೆ, ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಥವಾ ಬ್ಲೂ ಪ್ರಿಂಟ್ ಅಥವಾ LBA ಕ್ವೆಶ್ಚನ್ಸನ್ನು ತೆಗಿಬೇಕು. ಇನ್ನು ನಮ್ಮ ಬೋರ್ಡಲ್ಲಿ ಏನು ಈ ವರ್ಷಕ್ಕೆ 2027 ಎಕ್ಸಾಮ್ ಬರೀತೀರಲ್ವ ಮಾರ್ಚ್ ಅಥವಾ ಏಪ್ರಿಲಲ್ಲಿ, ಅದರ ಬ್ಲೂ ಪ್ರಿಂಟ್ ಮತ್ತು LBA ಕ್ವೆಶ್ಚನ್ಸ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಅವರು ಬಿಟ್ಟರೆ ಯಾವಾಗ ಬಿಡ್ತಾರೆ ಅಂತ ಹೇಳಿದ್ರೆ, ಏನು ಯಾವ ಥರ ನವೆಂಬರ್ ಇಲ್ಲ ಡಿಸೆಂಬರ್ ಈ ಟೈಮಲ್ಲಿ ಬಿಡ್ತಾರೆ, ಓಕೆನಾ? ಇಲ್ಲ ಬಿಡಲ್ಲ ಅಂತ ಹೇಳಿದ್ರೆ ಈ ಇಯರ್ ಬಿಡೋದಿಲ್ಲ. ಬಿಟ್ಟರೆ ಅವ್ರು ಪಕ್ಕ ನವೆಂಬರ್ ಡಿಸೆಂಬರಲ್ಲೇ ಬಿಡೋದು, ಓಕೆನಾ? ಇದು ಒಂದು ಕ್ಲಾರಿಟಿ ಇರಲಿ. ಸುಮ್ಮನೆ ಮ್ಯಾಮ್ LBA ಯಾವಾಗ ಬಿಡ್ತಾರೆ ಅಥವಾ PYQs ಅಥವಾ ಬ್ಲೂ ಪ್ರಿಂಟ್ ಯಾವಾಗ ಬಿಡ್ತಾರೆ ಅಂತ ಪದೇ ಪದೇ ಟೆನ್ಷನ್ ತೊಗೋಬೇಡಿ. ಅವ್ರು ಬಿಟ್ಟರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀವಿ. ಅವ್ರು ಯಾವಾಗ ಬಿಡ್ತಾರೆ ಅಂತ ಹೇಳಿದ್ರೆ ಯೂಶ್ವಲಿ ಇಯರ್ ಎಂಡಲ್ಲಿ ಬಿಡ್ತಾರೆ, ನವೆಂಬರ್ ಅಥವಾ ಡಿಸೆಂಬರಲ್ಲಿ. ಇದು ತಲೆ ಇರಲಿ.
ನಿಮಗೆ ಆಲ್ರೆಡಿ ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಂತ ಹೇಳಿದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿದಾವಲ್ವಾ, ಅದನ್ನು ಓಪನ್ ಮಾಡಬೇಕು. ಈ ಚಾಪ್ಟರಿಂದ ಯಾವ ಥರ ಎಲ್ಲ ಕ್ವೆಶನ್ಸ್ ಸಿಕ್ಕಿದೆ, ಯಾವ ಥರ ಒಂದು ಅನಲೈಸ್ ಸಿಗುತ್ತೆ ನಿಮಗೆ. ಈ ಟಾಪಿಕ್ಕಿಂದ ಪದೇ ಪದೇ ಕ್ವೆಶ್ಚನ್ ಬರ್ತಿದೆ, ಈ ಕ್ವೆಶ್ಚನನ್ನೇ ಯಾವ ಥರ ಟ್ವಿಸ್ಟ್ ಆಗಿ ಮಾಡಿದ್ದಾರೆ, ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಬರ್ತಿದೆ ಅಂತ ನಿಮಗೆ ಐಡಿಯಾ ಸಿಗುತ್ತೆ. ಇದನ್ನು ಟಾಪರ್ಗಳು ಡೇ 1 ಮಾಡ್ತಾರೆ. ಓಕೆನಾ, ಎಕ್ಸಾಮ್ ಇದೆ, ಇನ್ 1 ವೀಕ್ ಇದೆ ಅಂದಾಗ ಓಪನ್ ಮಾಡಿಬಿಟ್ಟು ಈ ಚಾಪ್ಟರಿಂದ ಈ ಕ್ವೆಶನ್ ಬಂದಿದೆ, ಇದನ್ನೇ ಓದೋಣ ಅಂತ ಇರಲ್ಲ. ಅವ್ರ ಪ್ಯಾಟರ್ನನ್ನು ಸ್ಟಾರ್ಟಿಂಗಲ್ಲೇ ಅನಲೈಸ್ ಮಾಡಿರ್ತಾರೆ. ನೀವು ಕೂಡ ಅದೇ ಥರ ಮಾಡಿರಬೇಕು. ಲಾಸ್ಟಲ್ಲಿ ಕೂತ್ಕೊಂಡು PYQs ಎಲ್ಲಿದೆ ಅಂತ ಹುಡುಕ್ಬಾರ್ದು. ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ನಿಮಗೆ ಡೇ 1 ಗೊತ್ತಾಗಬೇಕು. ಸೊ ಬೆಟರ್ ಸ್ಟಾರ್ಟ್ ಫ್ರಮ್ ಟುಡೇ ಅಂತ, ಇವತ್ತಿಂದನೇ ಶುರು ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮಕ್ಕಳ. ನೀವಿವಾಗ ನಿಮ್ಮ ವೆಯ್ಟನ್ನ ಅಥವಾ ಏನು ನಿಮ್ಮ ಬಾಡಿ ವೆಯ್ಟ್ ಅಥವಾ ತೂಕನ ಜಾಸ್ತಿ ಮಾಡಬೇಕು ಅಂತ ಇದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆನಾ, ನೀವು ಒಂದೇ ದಿನ ಒಂದು 40 ಚಪಾತಿ ತಿಂದಿದ್ದ ತಕ್ಷಣ ನಿಮಗೆ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತಾ? ಇಲ್ಲ ಅಲ್ವಾ, ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿಬಿಡಬೇಕು. ಸೊ ಅದೇ ಥರ ಏನು ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ನೀವು ಎಕ್ಸಾಮ್ ಇದೆ ಅಂದಾಗ ಒಂದೇ ದಿನ ಕೂತ್ಕೊಂಡ್ಬಿಟ್ಟು ಕಂಟಿನ್ಯೂಸ್ ಆಗಿ ಓದ್ತಾ ಇರ್ತೀರಲ್ವಾ, ನಿಮ್ಮ ಮೆಂಟಲ್ ಸ್ಟೇಟ್ ಕೂಡ ಅದೇ ಥರ ಆಗಿರುತ್ತೆ. ಓಕೆನಾ, ತುಂಬ ಪ್ರೆಷರೈಸ್ ಆಗಿರುತ್ತೆ. ಅದೇ ನೀವು ಬಾಡಿ ವೆಯ್ಟನ್ನ ಇನ್ಕ್ರೀಸ್ ಮಾಡಬೇಕಂತ ಹೇಳಿದ್ರೆ ಡೈಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಫುಡ್ಡನ್ನು ತಿಂತಾ ಹೋಗಬೇಕು. ಓಕೆನಾ, ಅದೇ ಥರ ನಾವು ಇಲ್ಲಿ ಕೂಡ ನಮ್ಮ ಬೋರ್ಡ್ ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಡೈಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಓದ್ತಾ ಹೋಗಬೇಕು. ಒಂದೇ ದಿನ ಕೂತ್ಕೊಂಡ್ಬಿಟ್ಟು ಎಲ್ಲ ಇರೋದನ್ನೆಲ್ಲ ಓಪನ್ ಮಾಡ್ಕೊಂಡ್ಬಿಟ್ಟು ನಮ್ಮ ಟೆಕ್ಸ್ಟ್ ಬುಕ್ಸ್ ಏನಿದೆ, ಗೈಡ್ಸ್ ಏನಿದೆ, ನೋಟ್ ಬುಕ್ ಏನಿದೆ ಎಲ್ಲ ಕೂತ್ಕೊಂಡು ಒಂದೇ ಸಲ ಓದೋಕ್ಕೆ ಕೂತ್ಕೊಂಡ್ರೆ ಮೆಂಟಲಿ ಪ್ರೆಷರ್ ಹಾಕ್ಬಿಟ್ಟು ನಾವು ಯಾವ ಹಾಸ್ಪಿಟಲ್ ಹೋಗಬೇಕಾಗತ್ತೆ, ಗೊತ್ತಾಯ್ತು ಅಂತ ಅನ್ಕೋತಿದ್ದೀನಿ, ಅಲ್ಲಿಗೆ ಹೋಗೋದು ತಪ್ಪುತ್ತೆ. ಸೊ ಬೆಟರ್ ನಾವು ಇವತ್ತಿಂದನೇ ಓದಬೇಕು. ಅದಕ್ಕೆ ಹೇಳೋದು ಕನ್ಸಿಸ್ಟೆನ್ಸಿ ಇರಬೇಕು ಅಂತ. ಸೊ ಪ್ರತಿದಿನವೂ ಸ್ವಲ್ಪ ಸ್ವಲ್ಪ ಓದ್ತಾನೆ ಹೋಗಬೇಕು, ಸ್ಕಿಪ್ ಮಾಡಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ಸ್ಮಾರ್ಟ್ ವರ್ಕ್ ಅಂತ ಹೇಳಿದ್ರೆ PYQs, ಫಸ್ಟು PYQsನ ಅನಲೈಸ್ ಮಾಡಬೇಕು. ಬ್ಲೂ ಪ್ರಿಂಟ್ ಇನ್ನೂ ಬಿಟ್ಟಿಲ್ಲ, ಸೊ ನೀವು ಪ್ರೀವಿಯಸ್ ಇಯರ್ ಬ್ಲೂ ಪ್ರಿಂಟನ್ನು ತೊಗೋಬೇಕು. ಯಾವ ಚಾಪ್ಟರ್ಗೆ ಹೈ ವೇಟೇಜ್ ಇದೆ ಅಂತ ಚೆಕ್ ಮಾಡಬೇಕು. ಸೊ ಇದನ್ನು ಚೆಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಸಿಕ್ಕಾಪಡೆ ಈಸಿ ಆಗುತ್ತೆ. ಓಕೆನಾ, ಮೊದಲನೇದು ಸೆಲ್ಫ್ ಬಿಲೀಫ್ ಇರಬೇಕು. ಎಸ್ ಆಗುತ್ತೆ ಅಂತ ನಿಮ್ಮನ್ನು ನೀವು ನಂಬಿಕೆ ಇಡಬೇಕು. ನಿಮ್ಮ ಹೆಲ್ತನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು. ನಿಮ್ಮ ಪ್ರೋಸೆಸ್ ಹೇಗೆ ಪ್ರಿಪೇರ್ ಆಗ್ತಿದ್ದೀರಲ್ವ ಅದನ್ನು ನಂಬಬೇಕು. ಓಕೆನಾ, ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ಇದೆ ಅಂತ ಹೇಳಿದ್ರೆ ಪಕ್ಕ 100% ರಿಸಲ್ಟ್ ಇರುತ್ತೆ. ಓಕೆನಾ, ಸೊ ನಾನು ನಿಮಗೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ. ಇದನ್ನೇ ಎಲ್ಲರೂ ಹೇಳೋದು, ಟಾಪರ್ ಸೀಕ್ರೆಟ್ ಅಂದ್ರೇ ಇವುಗಳು. ಓಕೆನಾ, ಸೊ ನೀವು ಕೂಡ ಇವತ್ತಿಂದನೇ ಶುರು ಮಾಡಿ, ನಿಮಗೆ ಈಸಿ ಆಗುತ್ತೆ. ಸೊ ನಾನು ನಿಮಗೆ ಸಾಕಷ್ಟು ಕೀ ಟಿಪ್ಗಳನ್ನು ಕೊಟ್ಟಿದ್ದೀನಿ. ಇದನ್ನು ಫಾಲೋ ಅಪ್ ಮಾಡಿ, ನಿಮಗೆ ನಿಮ್ಮ SSLC ಬೋರ್ಡ್ ಎಕ್ಸಾಮ್ ಈಸಿ ಆಗುತ್ತೆ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.